ಉದ್ಯೋಗಿಯೊಬ್ಬರು ಮೆಸೇಜ್ ಮಾಡಿದ್ದರು. ನಮ್ಮ ಬಾಸ್ ಇಮೇಲ್ ಮೂಲಕ ಅಸಭ್ಯ ಮತ್ತು ಅಶ್ಲೀಲ ಚಿತ್ರಗಳನ್ನು ಕಳಿಸುತ್ತಿದ್ದಾರೆ, ಅಸಭ್ಯ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ, ಇದರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳಬಹುದಾ ಅಂತ. ಖಂಡಿತವಾಗೂ ಕ್ರಮ ಕೈಗೊಳ್ಳಬಹುದು. ಪಾಶ್ ಕಾಯ್ದೆಯಡಿ ನೀವು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಥವಾ ನಿಮ್ಮ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿಗೆ ದೂರನ್ನು ಸಲ್ಲಿಸಬಹುದು. ಆದರೆ ಇದು ಕೆಲಸದ ಸ್ಥಳದಲ್ಲಿ ನಡೆದಿಲ್ಲ ಅನ್ನೋ ಪ್ರಶ್ನೆ ನಿಮಗೇನಾದರೂ ಇದೆಯಾ? ಕೆಲಸದ ಸ್ಥಳ ಅಲ್ಲದಿದ್ದರೂ ವರ್ಚುವಲ್ ವರ್ಕ್ ಪ್ಲೇಸ್ ಅನ್ನೋ ಡೆಫಿನೇಷನ್ ಅಡಿ ಇದು ಬರುತ್ತದೆ. ಈ ವರ್ಚುವಲ್ ವರ್ಕ್ ಪ್ಲೇಸ್ ಅಂದರೆ ನೀವು ಕೆಲಸದ ವಿಷಯಕ್ಕೆ ಬಳಸುವ ಇಮೇಲ್ ಆಗಿರ್ಬೋದು, ವಾಟ್ಸ್ಆ್ಯಪ್ ಮೆಸೇಜ್ ಆಗಿರ್ಬೋದು, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಝೂಮ್, ಗೂಗಲ್ ಮೀಟ್ ಆಗಿರಬಹುದು, ಅಥವಾ ಸ್ಲ್ಯಾಕ್ನಂತಹ ವರ್ಕ್ ಮೆಸೇಜಿಂಗ್ ಆ್ಯಪ್ಗಳಾಗಿರ್ಬೋದು. ಯಾವುದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದರೆ ಅದು ವರ್ಚುವಲ್ ವರ್ಕ್ ಪ್ಲೇಸ್ ಆಗುತ್ತದೆ ಮತ್ತು ಪಾಶ್ ಕಾಯ್ದೆಯಡಿ ಬರುತ್ತದೆ. ಆದ್ದರಿಂದ ನೀವು ಯಾವುದೇ ಡೌಟ್ ಇಲ್ಲದೆ ದೂರನ್ನು ಸಲ್ಲಿಸಬಹುದು.